ಮೊದಲನೆಯ ಪ್ರಶ್ನೆ, ವಿಟಮಿನ್ ಸಿ ಯಾವ ರುಚಿಗೆ ಪ್ರಮುಖವಾಗಿ ಕಾರಣವಾಗುತ್ತದೆ? ಆಪ್ಷನ್ ಎ ಖಾರ, ಆಪ್ಷನ್ ಬಿ ಸಿಹಿ, ಆಪ್ಷನ್ ಸಿ ಹುಳಿ, ಆಪ್ಷನ್ ಡಿ ಕಹಿ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಸಿ ಹುಳಿಯ ರುಚಿಗೆ ಪ್ರಮುಖವಾಗಿ ಕಾರಣವಾಗುತ್ತದೆ. ಎರಡನೆಯ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಎಲುಬುಗಳಿವೆ? ಆಪ್ಷನ್ ಎ 18 ಎಲುಬುಗಳು, ಆಪ್ಷನ್ ಬಿ 22 ಎಲುಬುಗಳು, ಆಪ್ಷನ್ ಸಿ 25 ಎಲುಬುಗಳು, ಆಪ್ಷನ್ ಡಿ 28 ಎಲುಬುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನವನ ತಲೆಬುರುಡೆಯಲ್ಲಿ 22 ಎಲುಬುಗಳಿವೆ. ಮೂರನೆಯ ಪ್ರಶ್ನೆ, ಕೋಕೋ ಕೋಲಾ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ಕೋಕೋ ಕೋಲಾ ಅಮೇರಿಕಾ ದೇಶದ ಕಂಪನಿಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಟೊಮ್ಯಾಟೊ ಹಣ್ಣಿನಲ್ಲಿ ಎಷ್ಟು ಶೇಕಡ ನೀರಿನಾಂಶವಿದೆ? ಆಪ್ಷನ್ ಎ 65%, ಆಪ್ಷನ್ ಬಿ 90%, ಆಪ್ಷನ್ ಸಿ 88%, ಆಪ್ಷನ್ ಡಿ 95%. ಸರಿಯಾದ ಉತ್ತರ ಆಪ್ಷನ್ ಡಿ, ಟೊಮ್ಯಾಟೊ ಹಣ್ಣಿನಲ್ಲಿ 95% ನೀರಿನಾಂಶವಿದೆ. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು? ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ. ಆರನೆಯ ಪ್ರಶ್ನೆ, ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವ ತರಕಾರಿ ತಿನ್ನಬೇಕು? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಎಲೆಕೋಸು, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಆರೋಗ್ಯಕರ ಮೂತ್ರಪಿಂಡಗಳಿಗೆ ಎಲೆಕೋಸು ಮತ್ತು ಸೌತೆಕಾಯಿ ತಿನ್ನಬೇಕು. ಏಳನೆಯ ಪ್ರಶ್ನೆ, ತಮಿಳುನಾಡಿನ ರಾಜ್ಯ ಪಕ್ಷಿ ಯಾವುದು? ಆಪ್ಷನ್ ಎ ಪಚ್ಚೆ ಪಾರಿವಾಳ, ಆಪ್ಷನ್ ಬಿ ಗಿಡುಗ, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ಗುಬ್ಬಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಎ, ತಮಿಳುನಾಡಿನ ರಾಜ್ಯ ಪಕ್ಷಿ ಪಚ್ಚೆ ಪಾರಿವಾಳ. ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಮೊಟ್ಟೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಚೀನಾ ದೇಶವು ಮೊಟ್ಟೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಒಂಬತ್ತನೆಯ ಪ್ರಶ್ನೆ, ಅಡುಗೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವುದರಿಂದ ಯಾವ ಸಮಸ್ಯೆ ವಾಸಿಯಾಗುತ್ತದೆ? ಆಪ್ಷನ್ ಎ ಥೈರಾಯ್ಡ್, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ಅಡುಗೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವುದರಿಂದ ಥೈರಾಯ್ಡ್ ಸಮಸ್ಯೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ವಾಸಿಯಾಗುತ್ತದೆ. ಹತ್ತನೆಯ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಎಂದು ಗೋದಾವರಿ ನದಿಯನ್ನು ಕರೆಯಲಾಗುತ್ತದೆ. 11ನೇ ಪ್ರಶ್ನೆ, ಯಾವ ಜೀವಿಗಳು ಮೊಟ್ಟ ಮೊದಲು ಭೂಕಂಪವನ್ನು ಗ್ರಹಿಸುತ್ತದೆ? ಆಪ್ಷನ್ ಎ ಮೀನುಗಳು, ಆಪ್ಷನ್ ಬಿ ಪಕ್ಷಿಗಳು, ಆಪ್ಷನ್ ಸಿ ಹಾವುಗಳು, ಆಪ್ಷನ್ ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಎ, ಮೀನುಗಳು ಮೊಟ್ಟ ಮೊದಲು ಭೂಕಂಪವನ್ನು ಗ್ರಹಿಸುತ್ತದೆ.
12ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಹಲ್ಲುಗಳ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಕೊರತೆಯಿಂದ ಹಲ್ಲುಗಳ ಸಮಸ್ಯೆ ಉಂಟಾಗುತ್ತದೆ. 13ನೇ ಪ್ರಶ್ನೆ, ನೇರಳೆ ಹಣ್ಣಿನ ಬೀಜ ಯಾವ ರೋಗಕ್ಕೆ ತುಂಬಾ ಉತ್ತಮ? ಆಪ್ಷನ್ ಎ ಸಕ್ಕರೆ ಕಾಯಿಲೆ, ಆಪ್ಷನ್ ಬಿ ಹೃದ್ರೋಗ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ನೇರಳೆ ಹಣ್ಣಿನ ಬೀಜ ಸಕ್ಕರೆ ಕಾಯಿಲೆಗೆ ತುಂಬಾ ಉತ್ತಮ. 14ನೇ ಪ್ರಶ್ನೆ, ಯಾವ ಸೊಪ್ಪು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಆಪ್ಷನ್ ಎ ಅರಿವೆ ಸೊಪ್ಪು, ಆಪ್ಷನ್ ಬಿ ಪುದೀನ ಸೊಪ್ಪು, ಆಪ್ಷನ್ ಸಿ ನುಗ್ಗೆ ಸೊಪ್ಪು, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. 15ನೇ ಪ್ರಶ್ನೆ, ಊಟದ ನಂತರ ವೀಳ್ಯದೆಲೆಯನ್ನು ತಿನ್ನುವುದರಿಂದ ಆಗುವ ಉಪಯೋಗವೇನು? ಆಪ್ಷನ್ ಎ ಮಲಬದ್ಧತೆ ನಿವಾರಣೆ, ಆಪ್ಷನ್ ಬಿ ಶುಗರ್ ಕಂಟ್ರೋಲ್, ಆಪ್ಷನ್ ಸಿ ಜೀರ್ಣಕ್ರಿಯೆ ಸರಾಗ, ಆಪ್ಷನ್ ಡಿ ಹಲ್ಲಿನ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಊಟದ ನಂತರ ವೀಳ್ಯದೆಲೆ ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗ ಮತ್ತು ಹಲ್ಲಿನ ಆರೋಗ್ಯ ಉತ್ತಮಗೊಳ್ಳುತ್ತದೆ. 16ನೇ ಪ್ರಶ್ನೆ, ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ. 17ನೇ ಪ್ರಶ್ನೆ, ಯಾವ ಹಣ್ಣು ಕಣ್ಣುಗಳಿಗೆ ಒಳ್ಳೆಯದು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ನೆಲ್ಲಿಕಾಯಿ, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು ಕಣ್ಣುಗಳಿಗೆ ಒಳ್ಳೆಯದು. 18ನೇ ಪ್ರಶ್ನೆ, ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ಕಡಿಮೆ ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಡಾರ್ಕ್ ಚಾಕೊಲೇಟ್, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಆಪ್ಷನ್ ಬಿ ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ಕಡಿಮೆ ಮಾಡಲು ಡಾರ್ಕ್ ಚಾಕೊಲೇಟ್ ಸೇವಿಸಬೇಕು. 19ನೇ ಪ್ರಶ್ನೆ, ಹಿಂದೂ ಶಾಸ್ತ್ರದ ಪ್ರಕಾರ ಯಾವ ದಿನ ತಲೆಸ್ನಾನ ಮಾಡಿದರೆ ಧನ ಲಾಭ ಮತ್ತು ಗುರುಕೃಪೆ ಹೆಚ್ಚುತ್ತದೆ? ಆಪ್ಷನ್ ಎ ಬುಧವಾರ, ಆಪ್ಷನ್ ಬಿ ಗುರುವಾರ, ಆಪ್ಷನ್ ಸಿ ಮಂಗಳವಾರ, ಆಪ್ಷನ್ ಡಿ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಬುಧವಾರ ಮತ್ತು ಗುರುವಾರ ತಲೆಸ್ನಾನ ಮಾಡಿದರೆ ಧನ ಲಾಭ ಹಾಗೂ ಗುರುಬಲ ಹೆಚ್ಚುತ್ತದೆ. 20ನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ? ಆಪ್ಷನ್ ಎ ಹಸು, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ಮುಂಗುಸಿ, ಆಪ್ಷನ್ ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವಿನ ವಿಷವು ಮುಂಗುಸಿಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.